ಮೇಡಮ್ ಮೂರನೇ ತಾರೀಕು ತುಂಬ ಸಣ್ಣ ಇರ್ತಾರೆ, ಮತ್ತು ತುಂಬ ಸಣ್ಣ ಇದ್ದಷ್ಟು ಲಕ್ ಜಾಸ್ತಿ, ನಮ್ಮಂಗೆ ದಪ್ಪ ಆದರೆ ಕಷ್ಟ ಜಾಸ್ತಿ, ನಿಮ್ಮಂಗಿದ್ರೆ ಲಕ್ ಜಾಸ್ತಿ. ಏನಿದ್ರು ವೈಬ್ರೇಷನ್ ಏನು ಮಿತಾ ಅವಳು? ಮೂರನೇ ತಾರೀಕು ಅವರು, ಯಾಕಂದರೆ ಅವರು ಆಲ್ಮೋಸ್ಟ್ ನಾನು ಹೇಳ್ತಾ ಬಂದೆ, ಅವರ ಒಂದು, ಯಾಕಂದರೆ ಮೂರನೇ ತಾರೀಕು ಹುಟ್ಟಿರೋರಿಗೆ ಆಲ್ಮೋಸ್ಟ್ ತುಂಬ ಸಣ್ಣ ಇರಬೇಕು, ಸಣ್ಣ ಇರ್ತಾರೆ, ದಪ್ಪ ಆದರೆ ಕಾಯಿಲೆಗೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳಿದೆ. ದಪ್ಪ ಆಗ್ದಂಗೆ ಅವರು ನೋಡ್ಕೋಬೇಕಾಗತ್ತೆ. ಮತ್ತು ಮೂರನೇ ತಾರೀಕು ಮನೇಲಿರಲ್ಲ, ಊರಾಚೆ ಹೋಗ್ತಾರೆ, ಮನೆಯವ್ರ ಜೊತೆ ಕ್ಲೋಸ್ ಇರಲ್ಲ, ಬರೀ ಹೆಂಡತಿ ಮಕ್ಕಳ ಜೊತೆ ಮಾತ್ರ ಮ್ಯಾಚ್ ಇರ್ತಾರೆ, ತಂದೆ ತಾಯಿಯಿಂದ ದೂರ ಹೋಗ್ತಾರೆ, ಅಣ್ಣ ತಮ್ಮದಿಂದ ತುಂಬ ದೂರ ಹೋಗ್ತಾರೆ, ಕೊನೆಗೆ ನೊಂದಾದ್ಮೇಲೆ ಒಟ್ಟಿಗೆ ಬರ್ತಾರೆ. ಇದಕ್ಕೆಲ್ಲ ಏನು ಅನಿಸುತ್ತೆ ನಿಮ್ಮ ವೈಬ್ರೇಷನ್? ಆಲ್ಮೋಸ್ಟ್ ಅವರು ಹಾಗೆ ಇರ್ತಾರೆ, ಯಾಕಂದರೆ ಅವರ ಡೇಟು, ಅವರ ಒಂದು ಇದು ಹಾಗೆ ಇರುತ್ತೆ. ಅವ್ರಿಗೆ ಏನಂತಂದರೆ, ಇವಾಗ ಹೇಳ್ದೆ ಅಲ್ವಾ, ಅವ್ರ ಮನೆಗಿಂತ ಅವ್ರಿಗೆ ಊರಿನ ಜನ, ಊರಿನ ಉಸಾಬರೆ ಜಾಸ್ತಿ. ಅವ್ರು ನೋಡ್ಕೋಬೇಕು ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ. ಅವ್ರ ಮೇಲೆ ಅವ್ರು ಗಮನ ಕೊಟ್ಕೊಂಡ್ರೆ ಅವ್ರು ಇನ್ನೂ ಚೆನ್ನಾಗಿರ್ತಾರೆ. ಬಟ್ ಅವ್ರ ಗಮನ ಬಿಡ್ತಾರೆ, ಅವ್ರಿಗೆ ಯಾವಾಗಲೂ ಬೇರೆಯವ್ರ ಚಿಂತೆ ಜಾಸ್ತಿ ಇರುತ್ತೆ. ಮತ್ತು ಇವಾಗ ಏನು ಹೇಳ್ತೀವಿ, ಇವಾಗ ನಾನು ಹೇಳಿದೆ, ಗುರುಗಳಿರ್ಬೋದು, ಮಠಾಧೀಶರಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ ಹೇಳಿ, ಕೂತ್ಕೊಂಡು ಬೋಧನೆಯನ್ನು ಮಾಡ್ತಿರ್ತಾರೆ, ಸ್ಪೀಚ್ ಕೊಡ್ತಾ ಇರ್ತಾರೆ, ಮೋಟಿವೇಶನ್ ಮಾಡ್ತಿರ್ತಾರೆ. ಅಂದರೆ ಅವರ ಒಂದು ಗುಣನೇ ಹಾಗಿರುತ್ತೆ, ಮನುಷ್ಯರನ್ನ ಯಾವುದೋ ಒಂದು ವಿಷಯದಲ್ಲಿ ಮೋಟಿವೇಶನ್ ಮಾಡುವಂಥದ್ದು. ಸೊ ಅದರಲ್ಲಿ ಏನಾಗುತ್ತೆ, ಅವ್ರ ಮೇಲೆ ಅವರು ಗಮನ ಕಮ್ಮಿ ಕೊಡ್ತಾರೆ. ಈಗ ಮೂರನೇ ತಾರೀಕುವರೆಗೆ ಎಲ್ಲರ ಮೇಲೂ ಮಕ್ಳು ಹುಡ್ತಾರೆ, ಎಲ್ಲ ರಾಶಿಯಲ್ಲೂ ಮಕ್ಳು ಹುಡ್ತಾರೆ ಮಿತಾರೆ. ನೀವು ಅಬ್ಸರ್ವ್ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಮೂರನೇ ತಾರೀಕುವರೆಗೆ ನೀವು ಸಾಕಷ್ಟು ಬಾರಿ ಹೇಳ್ತಾಯಿದ್ರಿ, ಮಧ್ಯದಲ್ಲಿ ಬ್ರೇಕ್ ಆಗೋಕ್ಕಿಂತ ಮುಂಚೆ, ಸ್ಟಾರ್ಟಿಂಗ್ ಆಗೋಕ್ಕಿಂತ ಮುಂಚೆ ನೀವು ತುಂಬ ನಿಮ್ಮಲ್ಲಿ ಸಿಗುವಂಥ ಎಲ್ಲೋ ಸಫೆ ಸ್ಟೋನು, ಎಲ್ಲೋ ಗುರುಗ್ರಹ ಸಂಬಂಧಪಟ್ಟ ಸ್ಟೋನು, ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ಟೋನು, ಮತ್ತು ಶನಿಗೆ ಸಂಬಂಧಪಟ್ಟ ಸ್ಟೋನು, ಮತ್ತು ಕುಜಿಗೆ ಸಂಬಂಧಪಟ್ಟ ಸ್ಟೋನ್ನ ಅತಿ ಹೆಚ್ಚು ಯೂಸ್ ಮಾಡಬೇಕು ಅಂತ ಹೇಳ್ತಾಯಿದ್ರಿ. ಮತ್ತು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ದಿಕ್ಕು ಬಗ್ಗೆ ಹೇಳ್ತಾರೆ, ಹಳ್ಳಿಯಲ್ಲಿ ಕಾಂಪೌಂಡ್ ಹೆಂಗಿರ್ಬೇಕು, ಮನೆ ಹೇಗಿರ್ಬೇಕು, ಇದ್ರ ಬಗ್ಗೆ ಏನು ಹೇಳ್ತೀರಾ? ವಾಸ್ತು ಇವ್ರಿಗೆ ಯಾಕೆ ಅಗ್ನಿಮೂಲೆ ಅಷ್ಟು ಆಗಿ ಬರಲ್ಲ, ಅಗ್ನಿಮೂಲೆಯಿಂದ ಜಾಗ ಖಾಲಿ ಇರಬಾರ್ದು ಅಂತ ಹೇಳಿದರೆ, ಅದು ಖಾಲಿ ಸೈಟ್ ಆಗಿರ್ಬೋದು, ಇಲ್ಲ ಏನಾಗಿರ್ಬೋದು, ಟೌನಲ್ಲಿ ಅಂದರೆ ಒಬ್ಬರೊಬ್ರಿಗೆ ಮನೆ ಕಟ್ಟಿರ್ತಾರೆ. ಇದು ಅಗ್ನಿಮೂಲೆಗೂ ಇವ್ರಿಗೂ ಏನಲ್ಲಿ ಶುಕ್ರಗ್ರಹ ವಾಸ ಮಾಡ್ತಾರೆ ಅಗ್ನಿಮೂಲೆಯಲ್ಲಿ, ಯಾಕೆ ಇವ್ರಿಗೆ? ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ, ಬ್ಲೂ ಮತ್ತು ಗ್ರೀನ್ ಬಟ್ಟೆಗಳು ಅತಿ ಹೆಚ್ಚು ಆಗ್ತಾ ತೊಂದರೆಗಳಾಗುತ್ತೆ ಅಂತ ಹೇಳಿ. ಇದು ಕಾಸ್ಟ್ಯೂಮ್ಸು ಮತ್ತು ಈ ದಿಕ್ಕು, ಮನೇಲಿ ಹೆಂಗಸರುಗಳು 3ನೇ ತಾರೀಕು 3, 12, 21, 30ನೇ ತಾರೀಕೆ ಹುಟ್ಟಿರ್ತಾರೆ. ಆ ಕಾನ್ಸೆಪ್ಟು ವರ್ಕ್ ಆಗೋಲ್ಲ. ಯಾಕೆ ನೀವು ಹೇಳಿದಂಥ ಪಾಯಿಂಟ್ಸು ಜಾಸ್ತಿ ಅಗ್ನಿಮೂಲೆ ಖಾಲಿ ಇರಬಾರ್ದು ಇವ್ರಿಗೆ ಅಂತ ಹೇಳಿದ್ರು. ಹಳ್ಳಿಲಾಗಿರ್ಬೋದು, ಟೌನಲ್ಲಾಗಿರ್ಬೋದು, ಅದು ಹೋಟೆಲ್ ಲೈನ್ ಆಗಿರ್ಬೋದು, ಹೂವಂಗಡಿ ವ್ಯಾಪಾರ ಆಗಿರ್ಬೋದು, ಏನೇ ಒಂದು ಬಿಸ್ನೆಸ್ ಆದರೂ ಕೂಡ ಅದು ತೊಂದರೆ ಕೊಡೋದಂತ. ಯಾಕಂದರೆ 3ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಫಸ್ಟು ಏನಪ್ಪ ಅಂತಂದರೆ, ಹೆಣ್ಮಕ್ಳೇ ಶತ್ರು ಗಂಡಸರಾಗಿದ್ದರೆ. ಆದರೆ ಹೆಣ್ಮಕ್ಳಾಗಿದ್ದರೆ ಗಂಡಸರು ಬೇಗ ಶತ್ರು ಆಗ್ತಾರೆ ಅವ್ರಿಗೆ ಏನಂದರೆ, ಇವಾಗ ಅವರು 3ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೆ ಅವ್ರಿಗೆ ಗಂಡಸರು ಹತ್ರ ತುಂಬ ಕ್ಲೋಸ್ ಆಗಿರ್ತಾರೆ. ಈ ಹೆಣ್ಮಕ್ಳು ತುಂಬ ಕ್ಲೋಸ್ ಆಗಿರ್ತಾರೆ. ಇದು ಆಪೋಸಿಟ್ ಆದಾಗ ಸ್ವಲ್ಪ ಕ್ರಾಶ್ ಆಗ್ತಾ ಹೋಗುತ್ತೆ ಅವ್ರ ಲೈಫಲ್ಲಿ. ಜೊತೆಗೆ ನೋಡಿ, ಇವ್ರಿಗೆ ಅಗ್ನಿಮೂಲೆ ಅಂತ ಅಂದರೆ, ಅಗ್ನಿಮೂಲೆ ಅಂದರೆ ಅಲ್ಲಿ ಶುಕ್ರ ವಾಸಿಸ್ತಾನೆ ಅಂತ ಹೇಳ್ತೀವಿ. ಸೊ ಅಗ್ನಿಮೂಲೆಯಲ್ಲಿ ಇವಾಗ ಈ ಸಿಟಿಯಲ್ಲೆಲ್ಲ ಏನಂದರೆ, ಸ್ವಲ್ಪ ಜಾಗ ಸಿಕ್ಕೋದೇ ಬಹಳ ಅಪರೂಪ. ಅದರಲ್ಲಿ ಅಲ್ಲಿ ಜಾಗ ಖಾಲಿ ಬಿಡೋದು, ಇಲ್ಲಿ ಜಾಗ ಖಾಲಿ ಬಿಡೋದು ಅವೆಲ್ಲ ಆಗೋದಿಲ್ಲ. ಬಟ್ ಹಳ್ಳಿಗಳಲ್ಲಿ ಏನಪ್ಪ ಅಂತಂದರೆ, ಒಂದು ಮನೆ ಕಟ್ಟಿದಾಗ ನೋಡಿ, ಎಲ್ಲೋ ಅಗ್ನಿಮೂಲೆ, ಅಲ್ಲಿ ಹಿಂದ್ಗಡೆ ಜಾಗ ಇರೋದು, ಪಕ್ಕದಲ್ಲಿ ಜಾಗ ಇರೋದು, ಮತ್ತು ಅಡುಗೆ ಮನೆ ಮಾಡಿರ್ತಾರೆ, ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಜಾಗ ಖಾಲಿ ಮಾಡೋದು, ಇಲ್ಲಿ ಥರ ಎಲ್ಲ ಪ್ಲಾನ್ ಮಾಡಿ ಕಟ್ಟಿರಲ್ಲ. ಹಂಗಿದ್ದಾಗ ಬಹಳಷ್ಟು ತೊಂದರೆಗಳು. ಮಾತು ನನಗೆ ಹೇಳಿದ ಅರ್ಥ ಆಯಿತು. ಒಂದು ಪಾಯಿಂಟ್ಸ್, ಇವಾಗ ಶಿವಣ್ಣವ್ರು ಕೂಡ ಒಂದು ಅವರು ಏರಿಯಾ ಮನೆಯಲ್ಲಿ ಭಾಳ ನಿಮ್ಗೆ ಗೊತ್ತಿರೋದು ಯಾವ ಏರಿಯಾ? ಅವರು ಶಿವಣ್ಣವ್ರ ಮನೆ ಕಟ್ಕೋಯಿರೋದು ಅದು ಇದು ಮಾನ್ಯತಾ ಟೆಕ್ ಪಾರ್ಕ್, ಅಲ್ಲಿ ದೊಡ್ಡ ಮನೆ ಕಟ್ಕೋದ್ರು. ಆಮೇಲೆ ಅವ್ರು ಅಡುಗೆ ಮನೆ ಎಲ್ಲ ತುಂಬ ದೊಡ್ಡದು ಮಾಡಿದ್ರು ಅಂತ ಕೇಳ್ಪಟ್ಟೆ. ಅಲ್ಲಿ ಅವರು ಕೂಡ 12ನೇ ತಾರೀಕು ನೋಡಿ, ಅಡುಗೆ ಮನೆ ಅಂದಿದ ತಕ್ಷಣ ನಂಗೆ ನೆನಪಾಯ್ತು. ನೀವು 100% ತುಂಬ ದೊಡ್ಡ ಮನೆ ಕಟ್ಕೆ ಹೋದ್ರು ಅವ್ರು. 100% ಮುಂಚೆ ಸಣ್ಣ ಮನೆ ಸದಾಶಿವಲ್ಲಿದ್ರು, ಆರಾಮಾಗಿದ್ರು. ಅಲ್ಲಿ ಹೋದ್ಮೇಲೆ ಹೆಲ್ತ್ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್, ಇವೆಲ್ಲ ತುಂಬ ಸಾಕಷ್ಟು ಘಟನೆಗಳು ನಡೀತು.